ಶಿಡ್ಲಘಟ್ಟದಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಪುನರ್ ಪ್ರತಿಷ್ಠಾಪನೆ. ಸಮಾಜ ಸೇವಕ ನರಸಿಂಹಮೂರ್ತಿ ದಂಪತಿಯ ಸೇವಾನಿಷ್ಠೆ ಎಲ್ಲರ ಮೆಚ್ಚುಗೆಗೆ ಪಾತ್ರ. ಶಿಡ್ಲಘಟ್ಟ ನಗರದ ಪುರಾತನ ಹಾಗೂ ಆಧ್ಯಾತ್ಮಿಕ ಕೇಂದ್ರವಾಗಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆದ ಪುನರ್ ಪ್ರತಿಷ್ಠಾಪನೆ ಹಾಗೂ ಮಹಾಕಳಶಾಭಿಷೇಕ ಕಾರ್ಯಕ್ರಮ ಭಕ್ತಿ, ಸಡಗರ ಮತ್ತು ಸಂಭ್ರಮದ ವಾತಾವರಣದಲ್ಲಿ ಭವ್ಯವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಬೀರ್ಪನಹಳ್ಳಿಯ ಸಮಾಜ ಸೇವಕರು ನರಸಿಂಹಮೂರ್ತಿ ಹಾಗೂ ಅವರ ಧರ್ಮಪತ್ನಿ ಮಂಜುಳಾರವರು ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ದೇವಾಲಯ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ಕೆ ತಮ್ಮ ನಿಷ್ಠೆ, ಶ್ರಮ ಮತ್ತು ಧಾರ್ಮಿಕ ತ್ಯಾಗದ ಮನೋಭಾವದಿಂದ ಎಲ್ಲರ ಮನಗೆದ್ದಿದ್ದಾರೆ. ಹನಿ ಹನಿ ಸೇರಿದರೆ ಹಳ್ಳ. ಶ್ರೀ ಸೋಮೇಶ್ವರ ದೇವಾಲಯ ಪುನರ್ ಪ್ರತಿಷ್ಠಾಪನೆ ಕೂಡ ಭಕ್ತರ ಒಗ್ಗಟ್ಟಿನಿಂದ ಸಾಧ್ಯವಾಯಿತು. ಈ ದೇವಾಲಯದ ನಿರ್ಮಾಣದಲ್ಲಿ ಭಾಗಿಯಾದ ಪ್ರತಿಯೊಬ್ಬರು ಅಭಿನಂದನೆಗೆ ಅರ್ಹರು ಎಂದು ನರಸಿಂಹಮೂರ್ತಿ ಹೇಳಿದರು. ಈ ಕಾರ್ಯಕ್ರಮ ಭಕ್ತಿ ಮತ್ತು ಸಂಸ್ಕೃತಿಯ ಸಮ್ಮಿಲನವಾಗಿದ್ದು ಶಿಡ್ಲಘಟ್ಟದ ಧಾರ್ಮಿಕ ಪರಂಪರೆ ನವೋದಯಕ್ಕೆ ನಾಂದಿ ಆಡಿದೆ. ಸ್ಥಳೀಯ ಭಕ್ತರು ನರಸಿಂಹಮೂರ್ತಿ ದಂಪತಿಯನ್ನು ಧಾರ್ಮಿಕ ಸೇವೆ ಮತ್ತು ನಿಸ್ವಾರ್ಥ ತೊಡಗಿಸಿಕೊಂಡು ಕೆಲಸ ಮಾಡಿದ ರೀತಿಯನ್ನು ಪ್ರಶಂಸಿಸಿದರು. ದೇವಾಲಯ ಆಡಳಿತ ಮಂಡಳಿಯಿಂದ ಗೌರವ ಸನ್ಮಾನ ಮಾಡಿ ಸತ್ಕರಿಸಿದರು. ವರದಿ ಗೊರಮಾಡುಗ ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ದೇವಸ್ಥಾನ ಓಪನಿಂಗು ತಮ್ಗೆ ಏನಿಸ್ತು ಈ ದೇವಸ್ಥಾನ? ಈಗ ನಾವು ಚಿಕ್ಕಮಗಳೂರಲ್ಲಿ ಇರಬೇಕಾಗಿರೋ ಆವಾಗ ನೋಡಿರುವಂಥ ದೇವಸ್ಥಾನಕ್ಕೂ ಈಗ ಬಂದಿರುವಂಥ ದೇವಸ್ಥಾನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆಯಿತಾ, ಅದೆಲ್ಲ ಈಗ ಇವರು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಇಷ್ಟು ದೊಡ್ಡದಾಗಿ ದೇವಸ್ಥಾನ ಮತ್ತು ಎಲ್ಲ ಒಟ್ಟಿಗೆ ಸೇರಿ ದೇವಸ್ಥಾನ ಕಟ್ಟಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಸರ್, ಇದು ಮುಜರಾಯಿ ದೇವಸ್ಥಾನ ಒಂದು ಟ್ರಸ್ಟ್ ಮೂಲಕ ಇಷ್ಟೆಲ್ಲ ಒಂದು ಕಾರ್ಯರೂಪಕ್ಕೆ ತಗೊಂಡ್ಬಂದಿದ್ರೆ ಈ ಥರದ್ದು ಕಂಡಾಗ ತಮಗೆ ಯಾವ ರೀತಿಯ ಒಂದು ಭಾವನೆ? ಒಗ್ಗಟ್ಟು ಅನ್ನೋದಿದ್ರೆ ಎಲ್ಲದೂ ಅನುಕೂಲ ಆಗುತ್ತೆ ನಮಗೆ. ಎಲ್ಲರೂ ಇದು ಹನಿ ಸೇರಿದ್ರೆ ಹಳ್ಳ ಅಂತ ಹೇಳ್ತಾರಲ್ವ, ಹಾಗೆ ಎಲ್ಲರೂ ಸೇರಿಕೊಂಡು ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಅದು ನಾಗರಾಜಣ್ಣ ಅವರ ಸಮ್ಮುಖದಲ್ಲಿ ಒಬ್ಬರೆಲ್ಲ ಟೀಮ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬರಿಂದನೇ ಆ ದೇವಸ್ಥಾನ ಕಟ್ಟಲಿಕ್ಕೆ ಆಗೋದಿಲ್ಲ, ಒಬ್ಬರೇ ದೇವಸ್ಥಾನ ಕಟ್ಟಲೂಬಾರದು, ಟೀಮ್ ಬೇಕು. ಟೀಮ್ ಇದ್ರೇನೆ ಎಲ್ಲದೂ ಆಗೋದು. ಟೀಮ್ ಇದ್ರೆ ತುಂಬಾ ಅನುಕೂಲ ಆಗುತ್ತೆ. ಈಗ ಬ್ರಹ್ಮದೇವರು, ಒಂದು ಚಿಕ್ಕ ಕತೆ, ಬ್ರಹ್ಮದೇವರು ಒಂದು 10 ನೊಣನ ಸೃಷ್ಟಿ ಮಾಡಿದ್ರಂತೆ. ಅದರಲ್ಲಿ 3 ನೊಣ ಬೇಗ ಎದ್ದೋಗಿ ಎಲ್ಲೋ ಒಂದು ಕಡೆ ಕೂತ್ಕೊಳ್ತಂತೆ, ಇನ್ನು 7 ನೊಣ ಅಲ್ಲೇ ಕೂತ್ಕೊಳ್ತಂತೆ. ಅದು ಏನು, ಜೇನು ನೊಣ. ಅದು ಹೇಳ್ತಂತೆ, ಬ್ರಹ್ಮದೇವರು ಹೇಳಿದ್ರಂತೆ, ನಿನ್ನ ಎಂಜಲು ನನಗೆ ಅಭಿಷೇಕಕ್ಕೆ ಆಗಲಿ ಅಂತ. ಇನ್ನು 3 ನೊಣ ಬೇರೆ ಕಡೆ ಕೂತ್ಕೊಂಡಾಗ ಅದನ್ನ ಉಪಯೋಗಿಸಕ್ಕೆ ಆಗೋದಿಲ್ಲ. ಆಯ್ತಾ, ಅದಕ್ಕೆ ಧರ್ಮ ಅನ್ನೋದು 70%, ಅಧರ್ಮ ಅನ್ನೋದು 30%. ಅಧರ್ಮ ಅನ್ನೋದು ಯಾವತ್ತೂ ಉಳಿಯೋದಿಲ್ಲ. ಧರ್ಮ ಅನ್ನೋದು 70% ಈಗ ಉಳಿದಿದೆ. ಆ ಧರ್ಮ ಅನ್ನೋದು ಉಳಿದಿರೋದಕ್ಕೋಸ್ಕರನೇ ಈ ಥರ ಒಳ್ಳೆ ದೇವಸ್ಥಾನ ಆಗಲಿಕ್ಕೆ ಅನುಕೂಲ ಆಗುತ್ತೆ.